ಸಾಧು ಸರ್, ಎಸ್ ಮೇಡಮ್. ನೀವೊಂದು ಮ್ಯೂಸಿಕ್ ಡೈರೆಕ್ಟರ್. ಎಸ್. ಸೊ ನಂಗೊಂದು ಕ್ವೆಶ್ಚನ್ ಇದೆ, ಕೇಳಿ. ಸಿಂಗರ್ಸ್ ಅಲ್ಲಿ ಎಷ್ಟು ವಿಧ? ಸಿಂಗರ್ಸ್ ಅಲ್ಲಿ ನಾನಾ ವಿಧ ಇದೆ. ಬಾತ್ರೂಮ್ ಸಿಂಗರ್ಸ್ ಇದ್ದಾರೆ, ಅಡುಗೆ ಮನೆ ಸಿಂಗರ್ಸ್ ಇದ್ದಾರೆ, ದೇವ್ರ ಮನೆ ಸಿಂಗರ್ಸ್ ಇದ್ದಾರೆ. ಹಿಂದೆ ಹೋದ್ರೆ ಬರೀ ಫೀಮೇಲ್ ಸಿಂಗರ್ ಬಗ್ಗೆ ಮಾತಾಡ್ತಿದ್ದೀರಾ? ಎಸ್, ಯಾಕೆಂದ್ರೆ ಇದು ಫೀಮೇಲ್ ಸಿಂಗರ್ಗೆ ಅವಾರ್ಡ್ ಕೊಡುವಂಥ ಟೈಮ್, ಅದಕ್ಕೆ ಫೀಮೇಲ್ ಸಿಂಗರ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ವಾವ್, ಫೀಮೇಲ್ ಸಿಂಗರ್ಸ್. ಈ ಅವಾರ್ಡ್ನ ಕೊಡೋಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ ವಿಬ್ರಿ ಮೀಡಿಯಾದ ನಿರ್ದೇಶಕರಾದಂಥ ವಿಜಯ್ ಮಂದಾನಿ ಹಾಗೂ ಮಹೇಶ್ವರಿ. ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಕನ್ನಡ, ವಾಣಿ ಹರಿಕೃಷ್ಣ ಫಾರ್ ಸಾಂಗ್ ಬೇರೆ ಯಾರೋ ಫ್ರಮ್ ಕಡಿಪುಡಿ. I'm very happy today because my husband is there. First, very thankful to Saima Awards and V. Hari Krishna, my husband, for beautiful composition. And I want to dedicate this song to Dr. Shivana Kadipudi Hero and my son Adi. Thank you so much. ವಾಣಿ ಹರಿಕೃಷ್ಣ ಅವರೇ, ಒಳ್ಳೆ ಸಿಂಗರ್ ನೀವು. ನಿಮ್ಮ ಯಜಮಾನ್ರಿಗೋಸ್ಕರ, ಇಲ್ಲಿರೋ ಎಲ್ಲ ಪ್ರೇಕ್ಷಕರಿಗೋಸ್ಕರ ಒಂದೇ ಒಂದು ಹಾಡೆ. ಬೇರೆ ಯಾರೋ ಬರೆದಂತಿದೆ ಸಾಲನು. And I want to dedicate this award for beautiful lyrics, Shri Jayan Kaikini also. Thank you so much. ಯಜ್ಞವರೇ, ನಿಮ್ಗೊಂದು ವಿಷಯ ಗೊತ್ತಾ? ಏನ್ ಸರ್? ಸುಂದರವಾಗಿ ಹಾಡೋ ಹೆಣ್ಣಿಗೆ ಕೋಗಿಲೆನ ಹೋಲಿಸ್ತಾರೆ. ಹೌದು. ಆದರೆ ಸುಂದರವಾಗಿ ಹಾಡೋ ಕೋಗಿಲೆ ಹೆಣ್ಣಲ್ಲ, ಗಂಡು. ಹೌದಾ? ಹೌದು, ಹಾಡೋ ಕೋಗಿಲೆ ಗಂಡು, ಹೆಣ್ಣು ಕೋಗಿಲೆಗೆ ಹಾಡೋಕ್ಕೇ ಬರಲ್ಲ. ಸರ್, ನೀವ್ ಏನ್ ಹೇಳಕ್ ಹೊರಟ್ರಿ ಅಂತ ನಂಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಇಟ್ಸ್ ಟೈಮ್ ಫಾರ್ ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಿರ್ದೇಶಕ ಮಾರುತಿ ಹಾಗೂ ನಿರೋಷ. ಬಂತು ಬಂತು ಕರೆಂಟ್ ಬಂತು, Best playback singer male Kannada goes to Arjun Janya for Vardhanayaka. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯಾವ ಅವಾರ್ಡ್ ಬಂದರೂ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಹೆಸರು ಹೇಳೋ ಅಭ್ಯಾಸ ನನಗೆ. ಸೊ ಐ ವಾಂಟ್ ಟು ಡೆಡಿಕೇಟ್ ಟು ಹಿಮ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ರಿಸೀವ್ ದಿಸ್ ಅವಾರ್ಡ್ ಇನ್ ಫ್ರಂಟ್ ಆಫ್ ಆಲ್ ಲೆಜೆಂಡ್ಸ್ ಹಿಯರ್, ಇನ್ಕ್ಲೂಡಿಂಗ್ ಅವರ್ ಕನ್ನಡ ಆ್ಯಕ್ಟರ್ಸ್ ಪುನೀತ್ ಸರ್, ಶಿವಣ್ಣ ಆ್ಯಂಡ್ ಆಲ್ ಬಿಗ್ ಪೀಪಲ್. ಥ್ಯಾಂಕ್ ಯು ಸೊ ಮಚ್. ಬಟ್ ನೀವೇ ಚೆನ್ನಾಗಿ ಆಡಿ ಒಂದು ಅವಾರ್ಡ್ನ ತೊಗೊಂಡಿದ್ದೀರಾ. ಒಂದೆರಡು ಲೈನ್ ಆಡ್ಬೋದಲ್ಲ? ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್. ಯಾಕೆ ಸರ್? ಏನು ಕಮಿಡಿಯನ್ ಅವಾರ್ಡ್ ಅಂದ್ರಲ್ಲ? ಹೌದು. ಅದೇ ಮೊದಲನೇ ವರ್ಷ ನಾನೇ ತೊಗೊಂಡಿದ್ದೀನಿ, ಹಾ. 2ನೇ ವರ್ಷನೂ ನಾನೇ ತೊಗೊಂಡಿದ್ದೀನಿ, 3ನೇ ವರ್ಷನೂ ಇಲ್ಲ ಸರ್, ನನಗೆ ಬೇಡ ಅಂತ ಹೇಳ್ತೀನಿ. ನಾವೇ ತೊಗೊಂಡ್ರೆ ಹಿಂಗಿರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೇ ನಮಗಿಂತ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿರುವಂಥ ಕಾಮಿಡಿಯನ್ಸ್ಗೆ ಬರಬಹುದು. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಪೀಟರ್ ಹೆನ್ಸ್ ಹಾಗೂ ಚಾರ್ಮಿ. And the best comedian in Kannada goes to Chikana from the films Raj.
ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಅವಾರ್ಡು. ಥ್ಯಾಂಕ್ ಯು ಸೈಮಾ ಆ್ಯಂಡ್ ಕನ್ನಡ ಜನತೆಗೆ ಥ್ಯಾಂಕ್ ಯು. ರಾಜವೌಲಿ ತಂಡಕ್ಕೆ ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಟು. ಥ್ಯಾಂಕ್ ಯು. ಕಾಯಿಸಿದ್ರೆ ಹುಲಿ, ಇಲ್ಲಾಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ಮನೆ ಕೊಡ್ತಾ ಇಲ್ಲ. ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾರಂತ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಎವಿಡೆಂಟ್ ಆಕ್ಟ್ರೆಸ್. ಯಜ್ಞ ಅವರೇ, ನಿಮ್ಮ ಮೊದಲ ಅನುಭವ ಹೇಗಿತ್ತು? ನೀವು ಕಾಶಿನಾಥ್ ಸರ್ದು ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀರಾ? ನಾ ಕಾಶಿನಾಥ್ ಸರ್ ಸಿನಿಮಾ ಅನುಭವ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಮ ಮೊದಲ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರಲ್ಲ, ಆ ಅನುಭವ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಐ ವಾಸ್ ವೆರಿ ಎಕ್ಸೈಟೆಡ್. ಓಕೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೆ. ನರ್ವಸ್ನೆಸ್ ಏನೂ ಇರಲಿಲ್ಲ, ಕ್ಯಾಮ್ರಾ ಆ್ಯಂಗಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡೋಕ್ಕೆ ಸಿಗತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದೆ. ಸೊ ಈಗ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ತಿಳ್ಕೊಂಡು ಡೈರೆಕ್ಟರ್ ಆಗಬೇಕು ಅಂತ ಹೊರಟಿದ್ದೀರಾ? ಇಲ್ಲ ಸರ್, ಸದ್ಯದಲ್ಲಿ ನಾನು ಸದ್ಯಕ್ಕೆ ಆಕ್ಟ್ರೆಸ್ ಆಗಿ ತುಂಬ ಖುಷಿಯಾಗಿದ್ದೀನಿ. ವೆರಿ ಗುಡ್. ಈಗ ಏನ ಮಾಡಿದ್ದು? ಈಗ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅವಾರ್ಡ್, ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಆಫ್ತಾಬ್ ಶಿವದಾಸಾನಿ ಮತ್ತು ಮಿಸ್ ಬೃಂದಾ ಪ್ರಸಾದ್, ಚೇರ್ಪರ್ಸನ್ ಸೈಮಾ. Best Debutant Actress Kannada goes to Parvati Nair for the story Kathe. ಪಾರ್ವತಿ ಅವರೇ, ಒಂದೆರಡು ಮಾತು. Thank you, Saima, for this award. I like to thank my director and my whole team for casting me in the film. I like to thank my family for all the support. And it's a privilege getting this award in front of all the dignitaries and all the actors I've, looked upon when I grew up. Thank you all. And I like to dedicate this award to my parents and my brother, because of whom I'm here today. Thank you. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಇನ್ ಕನ್ನಡ. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮನೋಜ್ ತಿವಾರಿ ಹಾಗೂ ಪ್ರಣೀತಾ ಸುಭಾಷ್. Debutant actor Kannada goes to Dhananjay. ಧನಂಜಯ ಅವರೇ, ಫಸ್ಟ್ ಟೈಮು ಸೈಮಾ ಅವಾರ್ಡ್ ತೊಗೊತಾ ಇದ್ದೀರಾ. ಇಂಥ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಮ್ಮ ಎಂಟ್ರಿ ನಿಮಗೇನು ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಪ್ಯೂರಿಟಿ, ಪೇಷನ್ಸ್ ಆ್ಯಂಡ್ ಪರ್ಸವರೆನ್ಸ್, ದಟ್ಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ಇಟ್ ವರ್ಕ್ಸ್. ನನ್ನ ಮೊದಲನೇ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನನ್ನನ್ನು ಚಿತ್ರರಂಗಕ್ಕೆ ಕರೆತಂದಂತಹ ನನ್ನ ಗುರುಗಳಾದ ಗುರುಪ್ರಸಾದ್ ಅವ್ರಿಗೆ, ನಿರ್ಮಾಪಕರಾದ ಗೋವಿಂದ ಅವ್ರಿಗೆ ಮತ್ತು ನನ್ನ ಇಡೀ ಡೈರೆಕ್ಟರ್ ಸ್ಪೆಷಲ್ ಚಿತ್ರತಂಡಕ್ಕೆ, ನನ್ನ ರಂಗಭೂಮಿಯ ಗುರುಗಳಾದ ಮೈಮ್ ರಮೇಶ್ ಅವ್ರಿಗೆ, ನನ್ನ ತಂದೆ ತಾಯಿ, ನನ್ನ ಅಣ್ಣ ಮತ್ತು ನನ್ನ ಕುಟುಂಬ ವರ್ಗ, ನನ್ನ ಕೈ ಹಿಡಿದು ನಡೆಸಿದಂಥ ನನ್ನ ಗೆಳೆಯ ಗೆಳತಿಯರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೆಯ ಸಿನಿಮಾದಲ್ಲೇ ನನ್ನ ಅಭಿನಯವನ್ನು ಒಪ್ಪಿಕೊಂಡು ಹರಿಸಿದಂಥ ನನ್ನ ಕನ್ನಡದ ಜನತೆ ಮತ್ತು ಒಳ್ಳೆಯ ಅವಕಾಶಗಳನ್ನ ಕೊಟ್ಟು ಪೋಷಿಸ್ತಾ ಇರುವಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಲೇಷ್ಯಾ. ಇಲ್ಲಿ ಯಾರೋ ತುಂಬಾ 24 ಕ್ಯಾರೆಟ್ ಸ್ಮೈಲ್ನ ಮಿನುಗ್ತಾ ಇದೆ. ಇಲ್ಲಿ ಯಾರು ಅಂತಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಡೆಬ್ಯೂಟೆಂಟ್ ಆಕ್ಟರ್ ಧನಂಜಯ್ ಅವರು. ಇವ್ರ ಖುಷಿ ನನಗೆ ಪಾಸ್ ಆಗ್ತಾ ಇದೆ. ನಮ್ಮೂರು ಹುಡುಗ, ನಮ್ಮನೆ ಹತ್ರ ಇರೋ ಹುಡುಗ, ಡೆಬ್ಯೂಟೆಂಟ್ ಆಕ್ಟರ್ ಸೈಮಾಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಮಾತೇ ಬರ್ತೀನಿ. ಹೌದು, ಮೊದಲನೇ ಪ್ರಶಸ್ತಿ ಅಲ್ಲ, ಸೊ ಎಲ್ಲದೂ ಮೊದಲನೇ ಅನುಭವ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಮೊದಲನೇ ಪ್ರಶಸ್ತಿ ಅಂದಿದ ತಕ್ಷಣ ಆ ಒಂದು ಸ್ಟ್ರಗಲ್ ಆಗಿರಬಹುದು, ಆ ಒಂದು ಹಾರ್ಡ್ ವರ್ಕ್ ಆಗಿರಬಹುದು, ಆ ಒಂದು ಪರಿಶ್ರಮ ಖಂಡಿತವಾಗ್ಲೂ ನಮಗೆಲ್ರಿಗೂ ನೆನಪಿಗೆ ಬಂದೇ ಬರುತ್ತೆ. ಅವಾರ್ಡ್ನ ತೊಗೊಳ್ಬೇಕಾದ್ರೆ ಈ ಒಂದು ಮೊಮೆಂಟಲ್ಲಿ ನೀವು ಯಾರನ್ನಾದರೂ ನೆನೆಸ್ಕೊಳ್ಬೇಕು ಅಂತಂದರೆ ಯಾರಿರ್ತಾರೆ? ಈ ಪ್ರಶಸ್ತಿನ ತುಂಬ ಜನಕ್ಕೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ನನ್ನ ಗುರುಗಳಾದ ಗುರುಪ್ರಸಾದ್ ಅವ್ರಿಗೆ. ಒಬ್ಬ ಹೊಸಬನ ಮೇಲೆ ದುಡೋಕೆ ತುಂಬ ಕಷ್ಟ. ಅದಕ್ಕೆ ಆ ಸಿನಿಮಾನ ನಿರ್ಮಾಣ ಮಾಡಿದಂತಹ ಗೋವಿಂದ್ ಅವ್ರಿಗೆ, ಮತ್ತು ನಮ್ಮ ಸಿನಿಮಾದ ಸಿನಿಮಾಟೋಗ್ರಫರ್ ಮಹೇಂದ್ರ ಸಿಂಗ್ ಅವ್ರಿಗೆ,
ಮತ್ತು ನಾನು ಅನೂಪ್ ಸಿಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಇಡೀ ಡೈರೆಕ್ಟರ್ ಸ್ಪೆಷಲ್ ಚಿತ್ರತಂಡಕ್ಕೆ ಈ ಪ್ರಶಸ್ತಿನ ಅರ್ಸೋಕೆ ಇಷ್ಟಪಡ್ತೀನಿ. Now the award for best debut male actor in Tamil. The best debutant actor Tamil goes to Gautam Karthik for Kada. On behalf of Gautam Karthik, his father is going to receive the award. ಮನೋಜ್ ತಿವಾರಿ ಸರ್, ಒಂದೆರಡು ಲೈನ್ ಆಡ್ಬೋದಲ್ಲ? कि जहाँ गंगा जमुना कृष्ण और कावेरी गाती जाए, कावेरी गाती जाए, जहाँ उत्तर दक्षिण पूरब पश्चिम तक अमृत बरसाए, हो अमृत बरसाए, जहाँ राग रंग और उत्सव का नित नित लगता है फेरा, वो भारत देश है मेरा, वो भारत देश है मेरा. Now best debutant actor male for Malayalam, and to present this award I welcome Huma Qureshi and Mr. Tony Nagamaya, General Manager, Malaysia Major Events, Division of Malaysia Convention and Exhibition Bureau. Best debutant actor Malayalam goes to Krish J. Sutter. Ladies and gentlemen. Micromax Saima, best debutant producer. ಎಸ್, ಈಗ ಸಿನಿಮಾ ಮೇಕಿಂಗ್ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು, ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತಲೂ ಗೊತ್ತು. ಆದರೂ ಕೂಡ ಹೊಸ ಹೊಸ ಪ್ರೊಡ್ಯೂಸರ್ಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾನೆ ಇದ್ದಾರೆ, ಹೊಸ ಹೊಸ ಥರದ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ, ಜನರಿಗೆ ಎಂಟರ್ಟೈನ್ಮೆಂಟ್ನ ಕೊಡ್ತಾನೆ ಇದ್ದಾರೆ. ಸೊ ಇಂಥ ಹೊಸ ಪ್ರೊಡ್ಯೂಸರ್ಸ್ಗೆ ಅವಾರ್ಡ್ನ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಲಿಂಗುಸ್ವಾಮಿ ಹಾಗೂ ಶ್ರೇಯಾ ಸರನ್. Best debutant producer Kannada goes to Hemant for Suvian Cinemas for Ag Undu Love Story. ಹೇಮಂತ್ ಅವರೇ, ನಿಮ್ಮ ಮೊದಲನೇ ಸಿನಿಮಾಗೆ ಅವಾರ್ಡ್ ತೊಗೊಂಡ್ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದೆರಡು ಮಾತು. Thank you so much, Saima, and good evening, Malaysia. And thanks for Love's team. I'm feeling really happy. I'm taking the first award front of my power star Punit Rajkumar, one of the great human of Kannada industry. Thank you so much, sir. ಚಾಯ್ಸ್ ಇದ್ರೆ ಹುಲಿ, ಇಲ್ಲ ಅಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ಮನೆ ಕೊಡ್ತಾ ಇಲ್ಲ, ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾ ಇರೋಂಥ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್. ಮೊದಲನೇ ಪ್ರೀತಿ, ಮೊದಲನೇ ಜಾಬ್, ಮೊದಲನೇ ಸಂಬಳ, ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು, ಮೊದಲನೇ ಡೈರೆಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ. ಹೀರೋಯಿನ ಹಿಡಿಬೇಕು, ಪ್ರೊಡ್ಯೂಸರ್ನ ಹುಡುಕ್ಬೇಕು, ಹೀರೋಯಿನಿಂದ ಅಲಿಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಅಮುಕ್ಕೋಬೇಕು, ಜನನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು, ಅವ್ರಿಗೆ ಸಿನಿಮಾ ತೋರಿಸಿ ಅವ್ರನ್ನ ಮೆಚ್ಚಿಸ್ಬೇಕು, ದುಡ್ಡು ತೊಗೊಂಡೋಗಿ ಪ್ರೊಡ್ಯೂಸರ್ ಕೊಡಬೇಕು. ಇಷ್ಟು ಕಷ್ಟ ನಿರ್ದೇಶಕನಿಗಿದೆ, ಮೊದಲನೇ ನಿರ್ದೇಶಕನಿಗೆ. ಸೊ ಅಷ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾನ ತೆಗೆಯುವಂಥ ಮೊದಲನೇ ನಿರ್ದೇಶಕನಿಗೆ ಈ ಅವಾರ್ಡ್. The best debutant director Kannada goes to Nandakishore for the film Victory. ಇಲ್ಲಿಗೆ ಬಂದಿರುವಂತಹ ಸಮಸ್ತ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ಅವಾರ್ಡ್ ತೊಗೊತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡ್ನ ನಮ್ಮ ತಂದೆಯಾದ ಸುಧೀರ್ ಅವರಿಗೆ, ನನ್ನ ತಮ್ಮ ತರುಣ್, ನನ್ನ ಗುರುಗಳಾದ ಸುದೀಪ್, MS ರಮೇಶ್ ಹಾಗೂ ಇಡೀ ಕನ್ನಡ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡೆಬ್ಯೂ ಡೈರೆಕ್ಟರ್ ಆಗಿ
ವಿಕ್ಟ್ರಿಯ ನಂದಕಿಶೋರ್ ಅವರಿಗೆ ಅವಾರ್ಡ್ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ ನಂದಕಿಶೋರ್ ಅವರೇ? ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡು ನನ್ನ ಟೀಮ್, ನನ್ನ ತಮ್ಮ ತರುಣ, ನನ್ನ ಪ್ರೊಡ್ಯೂಸರ್ಸ್ ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದೌಟ್ ದೆಮ್ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್. ನನ್ನ ಗುರುಗಳಾದ ಸುದೀಪ್ ಅವರಾಗಿರ್ಬೋದು, MS ರಮೇಶ್ ಅವರಾಗಿರ್ಬೋದು, ಅವ್ರು ಕಲಿಸ್ಕೊಟ್ಟಿರೋವಂಥ ಕೆಲವು ವಿಷಯಗಳನ್ನು ಯೂಸ್ ಮಾಡಿದ್ದಕ್ಕೆ ಇವತ್ತು ಈ ಅವಾರ್ಡಿಗೆ ಬಂದಿದೆ ಅಂತ. ನಂದಕಿಶೋರ್ ಅವರು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ, ಆದರೆ ವಿಕ್ಟ್ರಿ ಅನ್ನುವಂತಹ ಸಿನಿಮಾನ ಮಾಡಿ ಸೈಮಾ ಅಂತಹ ವೇದಿಕೆಯಲ್ಲಿ ರೆಕಗ್ನಿಷನ್ ಪಡ್ಕೊಂಡ್ರು ಕೂಡ ಏನೋ ಒಂಥರ ತುಂಬ ಸ್ಲೋ ಪೇಸಲ್ಲಿ ಮಾತಾಡ್ತಿದ್ದೀರಾ, ಯಾಕೆ ಅಂತ? ಇಲ್ಲ, ನಾನು ಯಾವಾಗಲೂ ಮಾತಾಡೋದೇ ಹೀಗೆ, ಕೆಲಸದಲ್ಲಿ ಚುರುಕ್ತನ ಇರಬೇಕು, ಬೇರೆ ಮಾತಲ್ಲಲ್ಲ ಅಂತ. ಮತ್ತು ಮೋಸ್ಟ್ಲಿ ಇಮೋಷ್ನಲ್ ಆಗಿರ್ಬೇಕಲ್ವಾ? ಯಾಕೆಂದರೆ ಇವತ್ತು ನಮ್ಮ ತಂದೆಯವರು ಇದ್ದಿದ್ರೆ ತುಂಬ ಖುಷಿಪಟ್ಟರು. ಅವರು ನನ್ನ ಫಸ್ಟ್ ಅವಾರ್ಡ್, ಸೊ ಡೆಫಿನೆಟಾಗಿ ಅವ್ರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ನಮ್ಮ ತಾಯಿಯವರು, ನನ್ನ ಫ್ಯಾಮ್ಲಿ, ಐ ಆಲ್ವೇಸ್ ಥ್ಯಾಂಕ್ ದೆಮ್ ಫಾರ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಇರಲಿ. ಹಾಗೆ ಕನ್ನಡ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ವೋಟ್ ಮಾಡಿದ್ದಕ್ಕೆ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಇನ್ನಷ್ಟು ಅವಾರ್ಡ್ಗಳು, ಇನ್ನಷ್ಟು ಒಳ್ಳೆ ಸಿನಿಮಾಗಳು ಕನ್ನಡಕ್ಕೋಸ್ಕರ ನಿಮ್ಮಿಂದ ಬರಲಿ, ಹಾಗೆ ಇನ್ನಷ್ಟು ಅವಾರ್ಡ್ಗಳು ಈ ಥರ ಬಾಚ್ಕೊಳ್ತಾ ಇರಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ಮನೆ ಕೊಡ್ತಾ ಇಲ್ಲ. ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾ ಇರೋಂಥ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಸ್ಟೈಲಿಶ್ ಆಕ್ಟರ್ ಫಾರ್ ಸೌತ್ ಇಂಡಿಯನ್ ಸಿನಿಮಾ ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ 3 Roses ಆಫ್ ಸೌತ್ ಇಂಡಿಯಾ, ಶ್ರೇಯಾ, ತ್ರಿಷಾ ಆ್ಯಂಡ್ ತಮನ್ನಾ. And the award goes to Simbu. Micromax, nothing like anything. Now it's time for the Best Director Award. And the Micromax Best Director Kannada goes to Pavan Vadiyar for the film Googly. ಬಂದ್ರಿ, ಅವಾರ್ಡ್ ತೊಗೊಂಡ್ರಿ, 2 ಮಾತಾಡಿದ್ರಿ, ಈಗಲೂ ಬಂದಿದ್ರಾ, 2 ಮಾತನ್ನ ದಯವಿಟ್ಟು ಆಡ್ಬಿಡಿ. ಲಾಸ್ಟ್ ಇಯರ್ ಇದೇ ಸ್ಟೇಜ್ ಮೇಲೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅವಾರ್ಡ್ ತೊಗೊಂಡಿದ್ದೆ. ಈ ಸಕ್ಸಸ್ ಮತ್ತು ಈ ಅವಾರ್ಡ್ ನನ್ನ ಕಂಪ್ಲೀಟ್ ಟೀಮ್ಗೆ ಸೇರಬೇಕು, ಲೈಕ್ ಫ್ರಮ್ ದ ಪ್ರೊಡಕ್ಷನ್ ಬಾಯ್ ಟು ಟಿಲ್ ದ ಡೈರೆಕ್ಟರ್, ಎವ್ರಿ ಒನ್. ಮತ್ತು ಈ ಸಂದರ್ಭದಲ್ಲಿ ಯಶ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಹಿ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಸಚ್ ಅ ವಂಡರ್ಫುಲ್ ಪ್ರೊಡ್ಯೂಸರ್ಸ್ ಜಯಣ್ಣ ಆ್ಯಂಡ್ ಭೋಗಣ್ಣ ಟು ಮಿ. ಆ್ಯಂಡ್ ಜಯಣ್ಣ ಆ್ಯಂಡ್ ಭೋಗೇಂದ್ರ ಅವ್ರಿಗೂ ಥ್ಯಾಂಕ್ಸ್. ಕಂಪ್ಲೀಟ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಈ ಅವಾರ್ಡ್ನ ಸ್ವೀಕರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. Thank you. Micromax, nothing like anything. The best director in Tamil. The award for the best director for Tamil movies and the Micromax best director for Tamil goes to Mr. Bala for film Paradesi.